ಹಾಯ್ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ಒಂದು ರೂಮಲ್ಲಿ ವಾರ್ಡ್ರೋಬ್ ಇರಲಿಲ್ಲ, ಅದಕ್ಕೋಸ್ಕರ ವಾರ್ಡ್ರೋಬ್ನ ಫ್ಲಿಪ್ಕಾರ್ಟ್ ಇಂದ ಬುಕ್ ಮಾಡಿದ್ದೆ. ಅದು ಪಾರ್ಸಲ್ ಬಂದಿತ್ತು. ಇದು ಈ ತರ ಫುಲ್ಲು ಕೊಡ್ತಾರೆ ಪ್ಯಾಕ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ ಬಂದು ಇನ್ಸ್ಟಾಲೇಷನ್ ಮಾಡ್ತಾರೆ. ಇಲ್ಲ ಸೇಮ್ ಡೇ ಇದೇ ನಿಯರೆಸ್ಟ್ ಲೊಕೇಶನ್ ಅಲ್ಲಿ ಇದ್ರೆ ಸೇಮ್ ಡೇನೆ ಬಂದು ಇನ್ಸ್ಟಾಲೇಷನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಹಾಗೆ ಡೆಮೋ ಕೂಡ ಕೊಡ್ತಾರೆ. ಬಂದಿದ್ರು ಸೇಮ್ ಡೇನೆ ನಮಗೆ ನಿಯರೆಸ್ಟ್ ಇದ್ರು ಅಂತ ಅಂದ್ಬಿಟ್ಟು ಬಂದು ಎಲ್ಲ ಇನ್ಸ್ಟಾಲ್ ಮಾಡ್ಕೊಟ್ಬಿಟ್ಟು ಹೋದ್ರು. ನನ್ನ ಮಗಂಗಂತೂ ಫುಲ್ ಕ್ಯೂರಿಯಾಸಿಟಿ ಹನೀಶ್ಗೆ ಎಷ್ಟು ಅವರು ಹೇಗ್ ಮಾಡ್ತಾರೆ ಹೆಂಗೆ ಏನು ಅಂತ. ಅವರಂತೂ ಸ್ಕೂಲಲ್ಲಿ ಹಿಂಗಿರ್ತೀಯ ನೀನು ಸೈಲೆಂಟ್ ಆಗಿ ಮಾತಾಡ್ದಂಗೆ ಹಿಂಗೆ ಮಾತಾಡ್ತೀಯ ಅಲ್ಲೋನು ಅಂತ ಕೇಳ್ತಿದ್ರು, ಅಷ್ಟು ಮಾತಾಡ್ತಿದ್ದ. ಈ ಕಡೆದು ನಮ್ಮ ಮನೀಶ್ ಕರಾಟೆ ಡ್ರೆಸ್ಸು, ಟವಲ್ಲು, ಪಾಪುನ್ ಬಟ್ಟೆ. ಇನ್ನ ವಾರ್ಡ್ರೂಮ್ನ ರೆಡಿ ಮಾಡ್ಬಿಟ್ಟು ಹೋದ್ರು. ಈ ತರ ರೆಡಿ ಮಾಡಿದ್ದಾರೆ, ಫುಲ್ ಫಿಕ್ಸ್ ಮಾಡಿ. ನಾನು ಮಿರರ್ ಇರೋದೇ ತಗೊಂಡೆ. ಈ ಕಡೆ ರೂಮ್ಗೆ ಮಿರರು ಆಗುತ್ತೆ ಯಾರಾದ್ರೂ ರೆಡಿ ಆಗ್ಬೇಕಾದ್ರೆ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು. ಫುಲ್ ನೋಡಿ ಈ ತರ ಬರುತ್ತೆ. ಈ ಕಡೆಯಿಂದ ತೋರಿಸ್ತೀನಿ. ಇದಕ್ಕಿವಾಗ ಇವರು ಬಟ್ಟೆ ಎಲ್ಲ ಮಕ್ಕಳದು ಒಳಗಡೆ ತೋರಿಸ್ತೀನಿ. ಇಲ್ಲಿ ಹ್ಯಾಂಗರ್ಗೆ ಇದ್ದಾರೆ ಇಷ್ಟು. ಇದೊಂದು ಡ್ರಾಯರ್ ಕೊಟ್ಟಿದ್ದಾರೆ. ಇಲ್ಲಿ 2 ಸ್ಟೆಪ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಪರವಾಗಿಲ್ಲ. ನಾನು ಇಷ್ಟು ಇರಲ್ಲ ಅಂತ ಅಂದ್ಕೊಂಡೆ. ಇದೆಲ್ಲ ಈ ಸೈಜಲ್ಲಿ ಬರುತ್ತೆ. ಇದೊಂಚೂರು ತಿನ್ ಬರುತ್ತೆ ಅಷ್ಟೇ. ಇದು ಮಕ್ಳಿಗಲ್ವಾ ಸಾಕಾಗುತ್ತೆ, ಸುಮ್ಮನೆ ಏನಕ್ಕೆ ಅಂತ ಇಷ್ಟು ತರಿಸಿದೆ. ಇದೆಲ್ಲ ಕ್ಲೀನ್ ಮಾಡಿ ಈಗ ಜೋಡಿಸ್ಬೇಕು ಬಟ್ಟೆ ಇಬ್ರದ್ದು. ಇದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಿರರ್ ಕೂಡ ಕೊಟ್ಟಿದ್ದಾರೆ. ಇದು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಓಪನ್ ಮಾಡೋಕ್ಕಾಗಲ್ಲ. ಮತ್ತು ಇದನ್ನು ಪ್ರೆಸ್ ಮಾಡಿನೇ ತೆಗಿಬೇಕು. ಈ ಡೋರ್ ಲಾಕ್ ಆದರೆ ಕೆಳಗಡೆ ಮತ್ತು ಮೇಲ್ ಕೊಟ್ಟಿದ್ದಾರೆ. ಇದು ಹಾಕ್ಬಿಟ್ಟು ಇದು ಹಾಕಿದ್ರೆ ಡೋರು ಓಪನ್ ಆಗಲ್ಲ, ಆ ಥರ ಸಿಸ್ಟಮ್ ಇದೆ. ಇದನ್ನು ಲಾಕ್ ಮಾಡಿಬಿಟ್ಟು ಲಾಕ್ ಮಾಡಿದ್ರೆ ಚೆನ್ನಾಗಿದೆ. ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನಾನು ಫ್ಲಿಪ್ಕಾರ್ಟಿಂದಾನೇ ಸ್ಲಿಪ್ಪರ್ದು ಆಚೆ ಸ್ಟ್ಯಾಂಡ್ ಕೂಡ ಬುಕ್ ಮಾಡಿದ್ದು. ಚೆನ್ನಾಗಿತ್ತು, ಹಂಗಾಗಿ ವಾರ್ಡ್ರೋಬ್ ಕೂಡ ಬುಕ್ ಮಾಡಿದೆ. ಚೆನ್ನಾಗಿತ್ತು. ಆಚೆ ಅಂಗಡಿಯಲ್ಲಿ ವಿಚಾರಿಸಿದ್ವಿ, ಸೇಮ್ ರೇಟ್ ಇತ್ತು. ಅದಕ್ಕೋಸ್ಕರ ಹಾಗೆ ತರಿಸ್ಕೊಂಡ್ವಿ ಫ್ಲಿಪ್ಕಾರ್ಟಿಂದಾನೇ. ಇನ್ನು ಹಬ್ಬದ ಹಿಂದಿನ ದಿನದ ವ್ಲಾಗು. ಹಬ್ಬದ ಹಿಂದಿನ ದಿನ ಅವ್ರು ಇನ್ಸ್ಟಾಲೇಷನ್ ಎಲ್ಲ ಮಾಡೋದ್ಮೇಲೆ ನಾನು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹಾಗೆ ಫ್ರೆಶ್ ಅಪ್ ಆದಮೇಲೆ ಸಂಜೆ ಆಗಿತ್ತಲ್ಲ, ತುಂಬ ಲೇಟ್ ಆಗಿತ್ತು. ಸಂಜೆ ಒಂದು 6 ಗಂಟೆ ಮೇಲಾಗಿತ್ತು. ತಲೆ ಇನ್ನೂ ಒಣಗಲ್ಲ. ಪಾಪು ಆ ರೂಮಲ್ಲಿ ಏನು ಮಾಡ್ತಾನೆ, ಮಲಗಿಸಿರ್ತೀನಲ್ಲ ಅಲ್ಲಿ ಸ್ವಿಚ್ಚಲ್ಲಿ ಏನಾದರೂ ಹೇರ್ ಡ್ರೈಯರ್ ಹಾಕಿದ್ರೆ ಅದು ಸೌಂಡ್ ಬರುತ್ತಲ್ಲ, ಅದಕ್ಕೆ ಹತ್ತು ಬಿಡ್ತಾನೆ. ಅದಕ್ಕೋಸ್ಕರ ಅವ್ನು ಮಲಗಿದ್ದ ಅಂದ್ಬಿಟ್ಟು ಹಾಲಲ್ಲಿ ಡ್ರೈ ಮಾಡ್ಕೊತಾ ಇದ್ದೀನಿ. ಅವ್ನಿಗೆ ಈ ಸೌಂಡ್ ಅದೇನು ಅಂತ ಗೊತ್ತಿಲ್ಲ, ಹತ್ತು ಬಿಡ್ತಾನೆ ಜೋರಾಗೆ. ಇನ್ನು ಇವಾಗಲೇ ರೆಡಿ ಮಾಡಿಕೊಂಡು ಫುಲ್ಲು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೆಳಗಿಗೆ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಮಗು ಇರೋದ್ರಿಂದ ಎಷ್ಟು ಕೆಲಸ ಅಂದರೆ ಆಗೋದೇ ಇಲ್ಲ. ಬೇಗ ಬೇಗ ಮಾಡ್ಕೊಂಡಿದ್ದೀನಿ ಫುಲ್ ಕೆಲಸಗಳನ್ನ ಮುಗಿಸ್ಕೊಂಡು. ಇನ್ನು ತಲೆನೋವು ಬಂದ್ಬಿಡುತ್ತೆ ಹೇರ್ ಡ್ರೈ ಆಗಿಲ್ಲ ಅಂದರೆ. ನೈಟ್ ಬೇರೆ ಆಗಿತ್ತಲ್ಲ, ಸಂಜೆ ಅಂದರೆ ಇನ್ನೇನು ನೈಟ್ ಆಗೋ ಟೈಮು. ಫುಲ್ ತಲೆನೋವು ಬಂದ್ಬಿಡುತ್ತೆ ನನಗಂತೂ. ತಲೆ ಒಣಗಿದ್ರೆ ಪರವಾಗಿಲ್ಲ, ಅದಕ್ಕೋಸ್ಕರ ಫುಲ್ ಡ್ರೈ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬಿಟ್ಕೊಳ್ಳಲ್ಲ. ಮತ್ತು ಶೀತನೂ ಆಗ್ಬಿಡುತ್ತೆ ಈ ಟೈಮಲ್ಲಿ ಅಂತಾರೆ. ಬಟ್ ಈಗ ಬೇಸಿಗೆ ಇರೋದ್ರಿಂದ ಆ ಥರ ಏನಾಗಲ್ಲ. ತಲೆನೋವು ಬರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ. ಇನ್ನು ಹಬ್ಬ ನಾಳೆ, ತಲೆನೋವಿಂದ ಇದ್ರೆ ಅಷ್ಟೇ ಕತೆ, ಹಬ್ಬ ಮಾಡೋಕ್ಕಾಗಲ್ಲ ಅದರಲ್ಲೂ ಅಂತ ಅಂದ್ಬಿಟ್ಟು. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಎಲ್ಲ ಮಧ್ಯಾಹ್ನನೇ ಮುಗಿಸ್ಬಿಟ್ಟಿದ್ದೆ. ಇದಕ್ಕೆ ಸಂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಪೂಜೆ ಮಾಡೋಕೆ ಈಸಿ ಆಗುತ್ತೆ ಅಂತಾನೆ ಅಡುಗೆ ಕೆಲಸ ಇರಬಾರ್ದು ಅಂತ ಅಡುಗೆ ಕೆಲಸ ಎಲ್ಲ ಸಂಜೆಗೆ ಮುಗಿಸ್ಕೊಂಡಿದ್ದೆ ಬೆಳಗ್ಗೆನೆ. ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ದೇವ್ರ ಮನೆ ಅಂದರೆ ಫುಲ್ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಫೋಟೋ ಎಲ್ಲ ಒರೆಸಿಟ್ಟಿರ್ತೀನಿ. ಬಟ್ ಕುಂಕುಮ ಎಲ್ಲ ಇಟ್ಟಿರಲ್ಲ. ಕುಂಕುಮ ಎಲ್ಲ ಬೆಳಿಗ್ಗೆ ಎದ್ಬಿಟ್ಟು ಮತ್ತೆ ದೇವ್ರ ಫೋಟೋ ಒರೆಸ್ಕೊಂಡು ಕುಂಕುಮ ಇಡೋದು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಪಾತ್ರೆಗಳು ಏನೇನಿರುತ್ತೆ ಅದನ್ನೆಲ್ಲ ಅಲ್ಲಿ ಜೋಡಿಸ್ಕೊಂಡು ಬಿಡ್ತೀನಿ ನೀಟಾಗೆ, ಅಷ್ಟೇನೆ. ಇನ್ನ ದೇವ್ರ ಫೋಟೋ ಒರೆಸೋದೆಲ್ಲ ಬೆಳಿಗ್ಗೆ ಕೆಲಸ. ಇಲ್ಲಿ ನಾವು ಒಳಗಡೆ ಈ ತರ ಕಬೋರ್ಡ್ ತರ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಫುಲ್ಲು ಅದು ದೀಪ ಹಚ್ತೀನಲ್ಲ ನೋಡಿ, ಎಷ್ಟು
ಕಪ್ಪು ಬಂದಿದೆ ಅಂದ್ರೆ ಹೊಗೆ ಫುಲ್ಲು ಅಲ್ಲಿ ನನ್ನ ಬಟ್ಟೆಲಿ ಒರೆಸ್ತಿದ್ದಂಗೆ ಬೆಳಗಾಗುತ್ತೆ. ಆ ತರ ಫುಲ್ ಕಪ್ಪಾಗ್ಬಿಡುತ್ತೆ ಇದು. ಇದೊಂದು ಪ್ರಾಬ್ಲಮ್. ಒರೆಸ್ಕೊಂತಾ ಇರ್ಬೇಕಂದ್ರೆ ಅವಾಗ ಅವಾಗ ಒಂಚೂರು ವಿಮ್ ಲಿಕ್ವಿಡ್ ಏನಾದ್ರು ಹಾಕ್ಬಿಟ್ಟು ಒರೆಸ್ಬಿಟ್ರೆ ಮುಗಿಯುತ್ತೆ. ಇನ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಇವಾಗ ಆಗ್ಲಿಲ್ಲ, ನೈಟ್ ಸ್ಟಾಪ್ ಮಾಡ್ಬಿಟ್ಟೆ. ಇನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ತೋರಣ ಕಟ್ಕೊಂಡ್ವಿ. ಪಾಪು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹಬ್ಬದಲ್ಲೆಲ್ಲ ಮಾಡೋದ್ಕೊಳಕ್ಕೆ. ಹಿಂದಿನ 2 ಡೇಸ್ 3 ಡೇಸ್ ಇಂದಾನೇ ಮಾಡ್ಕೊಬೇಕು ನಾನು. ಪರವಾಗಿಲ್ಲ, ಆದ್ರೂ ಅವನು ಈ ವರ್ಷ ಹೊಸದಾಗಿ ನಮ್ ಜೊತೆ ಜಾಯಿನ್ ಆಗಿದ್ದಾನಲ್ವಾ, ಆದ್ರೂ ಏನೋ ಒಂಥರ ಖುಷಿ ಅದ್ರಲ್ಲೂನು. ಇನ್ನ ಎಲ್ರಿಗೂ ಹೊಸ ವರ್ಷ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಅವತ್ತಿನ ದಿನ ಪೋಸ್ಟ್ ಹಾಕಿದ್ದೆ, ಬಟ್ ಇವತ್ತು ಈ ವ್ಲಾಗ್ ಅಲ್ಲಿ ಮತ್ತೊಂದ್ಸತಿ ವಿಶ್ ಮಾಡ್ತಾ ಇದ್ದೀನಿ. ಪ್ರತಿ ದಿನಾನು ಹೊಸ ವರ್ಷ, ಪ್ರತಿ ದಿನಾನು ಯುಗಾದಿ ಆಗಿರ್ಲಿ ನಿಮ್ ಜೀವನದಲ್ಲಿ. ಈ ಯುಗಾದಿ ಹಬ್ಬದಲ್ಲಿ, ಈ ಹೊಸ ವರ್ಷದಲ್ಲಿ ಹೊಸ ವರ್ಷ, ಹೊಸ ಆಸೆಗಳು, ಹೊಸ ಕನ್ಸುಗಳು, ಇವೆಲ್ಲ ನಿಮ್ ಜೀವನದಲ್ಲಿ ಹೊಸದಾಗಿ ಹೊಸ ಆರಂಭದ ಜೀವನನ ತರಲಿ ಈ ವರ್ಷದ ಯುಗಾದಿಯಿಂದ ಅಂತ ನಾನ್ ವಿಶ್ ಮಾಡ್ತೀನಿ. ಹಾಗೆ ಯುಗಾದಿ ಹಬ್ಬ ಅಂತ ಅಂದ್ರೆ ಎಲ್ರ ಜೀವನದಲ್ಲೂ ಹೊಸ ಚಾಪ್ಟರ್ ಸ್ಟಾರ್ಟ್ ಆದಂಗೆ. ಎಲ್ರು ನ್ಯೂ ಇಯರ್ ಹೊಸ ವರ್ಷ ಜನವರಿಯಿಂದ ಸ್ಟಾರ್ಟ್ ಮಾಡ್ತಾರೆ, ಅದು ಬೇರೆ ಕ್ಯಾಲೆಂಡರ್ ಪ್ರಕಾರ. ಆದ್ರೆ ನಮ್ಗೆ ಇದು ಯುಗಾದಿ ಮಾರ್ಚ್ ಇಂದ ಸ್ಟಾರ್ಟ್ ಆಗೋದು. ಈ ಯುಗಾದಿಯಿಂದ ಹೊಸ ವರ್ಷ. ಸುತ್ತಮುತ್ತ ವಾತಾವರಣದಲ್ಲೂ ಅಷ್ಟೇ ತುಂಬಾ ಚೇಂಜಸ್ ಆಗುತ್ತೆ. ಹಳೆ ಎಲೆ ಎಲ್ಲ ಉದ್ರೋಗಿ ಹೊಸ ಎಲೆ ಹುಟ್ಟುತ್ತೆ, ಹೂವ ಬಿಡುತ್ತೆ, ಮಾವಿನ ಹಣ್ಣು ಚಿಗುರುತ್ತೆ, ಹಣ್ಣುಗಳು ಚಿಗುರುತ್ತೆ, ಹಣ್ಣು ಬೆಳೆಯುತ್ತೆ. ಮತ್ತೆ ತುಂಬಾ ಎಲ್ಲಾ ಮರದಲ್ಲೂ ಅಷ್ಟೇ ಎಲೆ ಎಲ್ಲ ಉದ್ರಿ ಹೊಸ ಫಲಗಳು ಸಿಗ್ತವೆ. ಮತ್ತೆ ಹೂವಗಳು ಬಿಡ್ತವೆ, ತರ ತರ ಒಳ್ಳೊಳ್ಳೆಯದು. ಹಂಗಾಗಿ ಗಿಡಗಳಲ್ಲೂ ಅಷ್ಟೇ, ವಾತಾವರಣದಲ್ಲೂ ಅಷ್ಟೇ ಬದಲಾವಣೆ ಆಗುತ್ತೆ. ಹಾಗೆ ನಮ್ ಜೀವನದಲ್ಲೂ ಇಲ್ಲಿಂದ ಬದಲಾವಣೆ ಆಗ್ಲಿ ಅಂತ, ನಿಮ್ ಜೀವನದಲ್ಲೂ ಇಲ್ಲಿಂದ ಬದಲಾವಣೆ ಆಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಯುಗಾದಿ ಹಬ್ಬದಲ್ಲಿ ಮಾತ್ರ ನೀವು ಏನ್ ಯೋಚನೆ ಮಾಡ್ತೀರೋ, ಏನ್ ತರ ಇರ್ತೀರೋ, ಯಾವ ತರ ಇರ್ತೀರೋ ಅದೇ ನಿಮ್ ಜೀವನದಲ್ಲಿ ಆಗುತ್ತೆ ಅಂತ. ಈಗ ಹೊಸ ವರ್ಷದಲ್ಲೆಲ್ಲ ಏನು ಇವತ್ತು ಹೊಸ ವರ್ಷ, ಏನು ಬೈಬಾರ್ದು ಆ ತರ ಇರ್ತೀವಿ ಅಂತ ಅಂತಾರಲ್ಲ, ಹಂಗೆ ನೀವು ನಿಮ್ ಜೀವನದಲ್ಲಿ ಯಾವ ತರ ಇರ್ಬೇಕು ಅಂತ ಯೋಚನೆ ಮಾಡ್ತೀರೋ ಅದೇ ತರ ನೀವಿರ್ತೀರಾ. ಹಾಗಾಗಿ ಎಲ್ಲರೂ ಒಳ್ಳೇದನ್ನೇ ಯೋಚನೆ ಮಾಡಿ, ಒಬ್ರಿಗೆ ಒಳ್ಳೇದನ್ನೇ ಬಯಸಿ ಕೆಟ್ಟದ್ದು ಮಾಡಬೇಡಿ. ಒಳ್ಳೇದ್ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆರಾಮಾಗಿದ್ಬಿಡಿ, ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ. ನಿಮ್ ಜೀವನ ಹಿಂಗಿರ್ಬೇಕು ಅಂತ ಯೋಚನೆ ಮಾಡಿ. ಬೇರೆಯವ್ರ ಜೀವನ ಹೆಂಗಾದ್ರೂ ಇರ್ಲಿ, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ನಮ್ ಜೀವನ ನಮ್ದು, ನಾವ್ ಹೀಗೆ ಇರ್ಬೇಕು, ಹೀಗಿರ್ಬೇಕು, ಹೇಗಾದ್ರೂ ಆಗಿರ್ಲಿ, ನಾವ್ ಹೀಗೆ ಇರ್ಬೇಕು ಅಂತ ಕನ್ಸ್ ಕಾಣಿ. ಇಲ್ಲಿಂದ ಹೊಸದಾಗಿ ಹೊಸ ಜೀವನನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನ ನಾನ್ ಈ ಮನೆಗ್ ಬಂದ್ಮೇಲೆ ಈ ಹಬ್ಬದಲ್ಲಿ ಮಾತ್ರನೇ ರಂಗೋಲಿ ಹಾಕೋದಾಗ್ಬಿಟ್ಟೈತೆ. ಪಾಪು ಹುಟ್ಟದ್ಮೇಲೆ, ಅವಾಗ ಮುಂಚೆ ಫುಲ್ ಯಾವಾಗ್ಲೂ ಆಗ್ತಾ ಇದೆ. ಇವತ್ತು ಕಲರ್ ಕೂಡ ಹಾಕಿದೀನಿ ರಂಗೋಲಿಗೆ. ಸರಿ ಎಣ್ಣೆ ಕಾಯಿಸಿ ಅಷ್ಟರಲ್ಲಿ ನನ್ ಮಕ್ಳೆಲ್ಲ ಎದ್ದಿದ್ರಲ್ವಾ, ಅವ್ರಿಗೆ ಎಣ್ಣೆ ಹಾಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ಕಾಯಿಸ್ಕೊಂಡೆ. ಯುಗಾದಿ ಹಬ್ಬ ಅಂದ್ರೇನೆ ಮೈಗೆಲ್ಲ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಅದ್ರಲ್ಲಿ ನನ್ ಮಗಂಗ್ ಇಷ್ಟನೇ ಆಗ್ತಾ ಇಲ್ಲ ಹರಳೆಣ್ಣೆ ಹಚ್ಕೊಳ್ಳೋದು, ಅಂಟ ತರ ಇರೋದ್ರಿಂದ ಇಲ್ಲಪ್ಪ ಹಚ್ಕೊಳ್ಲೇಬೇಕು ಇವತ್ತು ಅಂತ ಅಂದ್ಬಿಟ್ಟು ತಲೆಗೆ ನೆನ್ನೆನೆ ಹಾಕ್ಬಿಟ್ಬಿಟ್ಟಿದೆ. ಇವತ್ ಹಾಕಿ ತಲೆಗೆ ಸ್ನಾನ ಮಾಡ್ಸಿದ್ರೆ ಎಣ್ಣೆ ತಲೆಗೆ ಇಳಿಯಲ್ಲ ಅಲ್ವಾ ಅಂದ್ಬಿಟ್ಟು ನೆನ್ನೆನೆ ತಲೆಗೆಲ್ಲ ಹಾಕ್ಬಿಟ್ಟಿದ್ದೆ ಹರಳೆಣ್ಣೆ ಕಾಯಿಸಿ. ಪಾಪುಂಗೂ ಅಷ್ಟೇ, ಇವನ್ಗೂ ಅಷ್ಟೇನೆ ಇವತ್ತು ಮಾತ್ರ ಮಾಡಿ ಅಂತ ನಾನು ಹಾಕೊಂಡಿದ್ದೆ. ಮತ್ತೆ ಇವತ್ತು ಹಾಕೊಂಡೆ, ಯಾಕೆಂದ್ರೆ ಇವತ್ತು ಹಬ್ಬ ಅಲ್ವಾ. ಶಾಸ್ತ್ರಕ್ಕಾದ್ರೂ ನಾವು ಎಣ್ಣೆ ಸ್ನಾನ ಎಲ್ಲ ಮಾಡಕ್ಕಾಗಲ್ಲ, ನಮ್ ಬೆಳಿಗ್ಗೆ ಎದ್ರೆ ಕೆಲ್ಸನೇ ಇರುತ್ತೆ. ಬಟ್ ಕೈಗೆಲ್ಲ ಅವ್ರಿಗೆ ಹಾಕಿದ್ಮೇಲೆ ಮಿಕ್ಕಿದ್ನ ಕೈಗೆ ತಲೆಗೆ ಹಾಕೊಂಡು ನಾನು ಫ್ರೆಶ್ ಅಪ್ ಆದ್ಮೇಲೆ, ಎಲ್ರು ಆದ್ಮೇಲೆ ನಾನ್ ಆಗಿದ್ದು ಲಾಸ್ಟ್ ಅಲ್ಲಿ. ಪಾಪುಂಗ್ ಸ್ನಾನ ಮಾಡಿಸ್ಬೇಕಿತ್ತಲ್ವಾ, ಅದಕ್ಕೆ ಅವನು ಮಲ್ಕೊಳ್ಳೋದು ಹಿಂಗೆ ಶಿಫ್ಟ್ ಇರೋದ್ರಿಂದ ಸ್ವಲ್ಪ ಕಷ್ಟ. ಅದಾದ್ಮೇಲೆ ನಾನ್ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪ್ರಸಾದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹೆಸರು ಬೇಳೆ ಮತ್ತೆ ಸ್ವಲ್ಪ ಕಡಲೆ ಬೇಳೆನ ಒಂದ್ ವಿಜಿಲ್ ಕೂಗಿಸ್ಕೊಂತಾ ಇದ್ದೀನಿ. ಇನ್ನ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಸ್ವಲ್ಪ, ಒಂದ್ ಏಲಕ್ಕಿ ಕಾಯ್ದು ಬೀಜಗಳು ಮಾತ್ರ ತಕೊಂಡಿದ್ದೀನಿ, ಸಿಪ್ಪೆ ಹಾಕ್ತಾ ಇಲ್ಲ. ಇದನ್ನ ಅದ್ರ ಜೊತೆ ತೆಂಗಿನಕಾಯಿ ಜೊತೆ ಹಾಕೊಂಡು ಸ್ವಲ್ಪ ಅಕ್ಕಿನ ನೆನ್ಸಿಟ್ಟಿದ್ದೆ ನಾನು ಬೆಳಿಗ್ಗೆನೆ. ಅಂದ್ರೆ ಸ್ನಾನ ಮಾಡ್ಕೊಂಡು ಬಂದು ನೆನ್ಸಿದ್ದು. ಮುಂಚೆನೆ ದೇವ್ರಿಗೆ ಏನು ಮಾಡ್ಬಾರ್ದು ಅಂತ ನಾನು ಸ್ನಾನ ಮಾಡೋ ತನಕ ಏನು ಮಾಡ್ಕೊಂಡಿರ್ಲಿಲ್ಲ. ಚಿತ್ರಾನ್ನ ಗೊಂಜೊಂದು ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನದ್ದು. ಇವಾಗ ಅದ್ರ ಜೊತೆ ಅಕ್ಕಿನೂ ಹಾಕೊಂತಾ ಇದ್ದೀನಿ. ತೆಂಗಿನಕಾಯಿ ಜೊತೆ ಅಕ್ಕಿ ಹಾಕೊಂಡು ಇದನ್ನ ಚೆನ್ನಾಗಿ ನುಣ್ಣಗಾಗೋಂಗೆ ರುಬ್ಕೋಬೇಕು. ಮತ್ತೆ ಬೆಲ್ಲನ ಸ್ವಲ್ಪ ಪಾಕ ಬರಕ್ಕೆ ಅಂತ ಒಲೆ ಮೇಲೆ ಇಟ್ಕೊಂಡು ಅದನ್ನ ಮಾಡ್ಕೊಂಡಿದೀನಿ. ಈ ಅಕ್ಕಿ ಪಾಯಸನ ಲಕ್ಷ್ಮೀ ದೇವ್ರಿಗೆ ತುಂಬಾ ಇಷ್ಟ ಅಂತ ಅಂತಾರೆ. ಇವತ್ತು ಪೂಜೆ ಮಾಡ್ಬೇಕಲ್ವಾ, ಅದಕ್ಕೆ ಮನೆ ದೇವ್ರಿಗೂ ಪೂಜೆ ಮಾಡೋದ್ರಿಂದ ಪಾಯಸ ಮಾಡ್ಕೊಳ್ಳೋಣ ಬೆಸ್ಟ್. ಯಾವಾಗ್ಲೂ ಶಾವ್ಗೆ ಪಾಯಸ ಮಾಡ್ತಿದ್ದೆ, ಬಟ್ ಅಕ್ಕಿ ಪಾಯಸ ಅಂದ್ರೆ ದೇವ್ರಿಗೆ ತುಂಬಾ ಇಷ್ಟ ಅಂತೆ, ಕಡಲೆಬೇಳೆ ಅದ್ರಲ್ಲೂ ಹಾಕಿ ಮಾಡಿದ್ರೆ.
ಆ ಇದನ್ನ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಕೂಡ. ತುಂಬಾ ಲಕ್ಷ್ಮೀ ದೇವರಿಗೆ ಹೌದು ಇದ್ರಲ್ಲೆಲ್ಲ ತೋರಿಸ್ತಾರೆ. ಕಡಲೆಬೇಳೆ ಪಾಯಸ ಮಾಡಿ ಸ್ವೀಟ್ ಮಾಡಿ ಇಡ್ತಾರೆ. ಅಕ್ಕಿ ಪಾಯಸನೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ. ಮತ್ತೆ ಹೆಸರು ಬೇಳೆ ಹಾಕೋದ್ರಿಂದ ಈ ಬೇಸಿಗೆ ಅಲ್ವಾ ತಂಪು ಇರುತ್ತೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಆ ನುಣ್ಣಗಾಗಂಗೆ ರುಬ್ಕೊಂಡಿದೀನಿ. ಇನ್ನ ಇದು ಒಂದ್ ವಿಜಿಲ್ ಕೂಗ್ತು. ಹೆಸರು ಬೇಳೆ ಬೆಂದೋಗಿರುತ್ತೆ ಬಟ್ ಕಡಲೆಬೇಳೆ ಫುಲ್ ಬೆಂದೋಗಿರಲ್ಲ ಒಂದ್ ವಿಷಲ್ಗೆ. ಸ್ವಲ್ಪ ಬಾಯಿಗೆ ಸಿಗೋ ತರ ಇರ್ಬೇಕು ಅಂತಾನೆ ಕಡಲೆಬೇಳೆ ಅಷ್ಟು ಅದಕ್ಕಿರ್ಬೇಕು ಅಂತಾನೆ ನಾನು ಈ ತರ ಹದದಲ್ಲಿ ಬೇಯಿಸ್ಕೊಂಡಿದ್ದು. ಒಂದ್ ವಿಜಿಲ್ ಮಾಡಿಸ್ಕೊಂಡ್ರೆ ಸಾಕು. ಹೆಸರು ಬೇಳೆ ನೀಟಾಗಿ ಬೆಂದಿರುತ್ತೆ. ಕಡಲೆಬೇಳೆದು ಬಾಯಿಗೆ ಸಿಗೋ ತರ ಇರುತ್ತೆ ಪಾಯಸದಲ್ಲಿ. ಇನ್ನ ಇದನ್ನ ಒಂದು ತಪ್ಲೆಗೆ ಹಾಕೊಳ್ಳೋದು. ರುಬ್ಬಿರೋದ್ನೆಲ್ಲ ಹಾಕೊಂಡೆ. ಆಮೇಲೆ ಬೇಯಿಸಿರೋ ಕಡಲೆಬೇಳೆ, ಹೆಸರು ಬೇಳೆ ಎಲ್ಲ ಹಾಕೊಂಡು ನೀವ್ ಎಷ್ಟ್ ಜನಕ್ಕೆ ಮಾಡ್ತೀರೋ ಆ ಟೇಸ್ಟಿಗೆ ಬೆಲ್ಲ ಕರಗಿಸ್ಕೊಂಡಿರ್ತೀರಲ್ಲ ಆ ಸ್ವೀಟಿಗೆ ಬೆಲ್ಲದ ನೀರು ಹಾಕೊಳ್ಳೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಸ್ವಲ್ಪ ಶಾವ್ಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಈ ಪಾಯಸ ರೆಸಿಪಿ ಅಂತ. ಮತ್ತೆ ಇದೇ ತರ ಮಾಡೋರು ನಾವು ಈ ತರ ಮಾಡ್ತೀವಿ ಅಂತಾನು ಕಮೆಂಟ್ ಮಾಡಿ ಹೇಳಿ. ಇನ್ನ ಯುಗಾದಿ ಹಬ್ಬದ ಊಟದ ವಿಷಯಕ್ಕೆ ಬಂದ್ರು ಅದು ಕೂಡ ಸ್ಪೆಷಲ್. ಈ ಯುಗಾದಿ ಹಬ್ಬದಲ್ಲಿ ಬೇವಿರುತ್ತೆ, ಕಹಿ ಇರುತ್ತೆ, ಸಿಹಿ ಇರುತ್ತೆ, ಖಾರ ಇರುತ್ತೆ ನೆಕ್ಸ್ಟ್ ಡೇ. ಹಂಗೆ ಮಿಕ್ಸ್. ನಮ್ ಜೀವನದಲ್ಲೂ ಹಂಗೆ ಸಿಹಿನೂ ಇರುತ್ತೆ, ಸಿಹಿಯಾದ ಕ್ಷಣಗಳು ಇರ್ತವೆ, ಕಹಿಯಾದ ಅನುಭವಗಳು ಇರುತ್ತೆ, ದುಃಖವಾದ ಖಾರವಾದ ಅನುಭವಗಳು ಇರುತ್ತೆ. ಅಂತ ಘಟನೆಗಳು ನಡೀತಾ ಇರ್ತವೆ. ಎಲ್ಲಾನು ಈಕ್ವಲ್ ಆಗಿ ತಗೊಂಡು ಅದನ್ನೆಲ್ಲ ಒಂದೊಂದು ಲೆಸನ್ ಕಲ್ತ್ಕೊಂಡು ಆ ಅನುಭವದಿಂದ ಒಂದು ಸ್ವೀಟ್ ಮೆಮೊರಿಯಿಂದ ಒಂದ್ ಲೆಸನ್ನು, ಖಾರವಾಗಿರೋ ಮೆಮೊರಿಯಿಂದ ಒಂದ್ ಲೆಸನ್ನು, ಮತ್ತೆ ಕಹಿ ಆಗಿರೋ ಘಟನೆಯಿಂದ ಒಂದ್ ಲೆಸನ್ನ ತಗೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ಬೇಕು. ಇನ್ನ ಪಾಯಸ ಕೂಡ ರೆಡಿ ಆಯ್ತು. ಇಷ್ಟೇ ಇದಕ್ಕೆಲ್ಲ ಹಾಕೊಂಡಿದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದೇನು ಅಂದ್ರೆ ಈ ಪಾಯಸ ಸ್ವಲ್ಪ ತಳ ಹಿಡಿದ್ ಬಿಡುತ್ತೆ. ತಿರುಗಿಸ್ಕೊಂತಾ ಇರ್ಬೇಕು. ಯಾಕೆಂದ್ರೆ ಅಕ್ಕಿ ಮತ್ತೆ ಹೆಸರು ಬೇಳೆ ಹಾಕಿರ್ತೀವಲ್ವಾ ಬೆಂದಿರುತ್ತಲ್ಲ ಅದರಿಂದ ತಿರುಗಿಸ್ತಾ ಇರ್ಬೇಕು. ಒಂದ್ 5 ನಿಮಿಷ ಬಿಟ್ರುನು ತಳ ಹಿಡಿದ್ ಬಿಡುತ್ತೆ. ಅದನ್ನ ಮಾತ್ರ ಮರಿಬೇಡಿ. ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ದೇವ್ರಿಗೆ ಇಷ್ಟ ಆಗಿರೋ ಅಂತ ಅಕ್ಕಿ ಪಾಯಸ ರೆಡಿ ಆಯ್ತು. ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬಂದಿತ್ತು. ಚೆನ್ನಾಗಿತ್ತು ಕೂಡ. ಫೇವ್ರೇಟ್. ಮತ್ತೆ ಹೆಸರು ಬೇಳೆ ಹಾಕಿರೋದ್ರಿಂದ ತಂಪು ಈ ಬೇಸಿಗೆ ಅಲ್ವಾ ಅದಕ್ಕೋಸ್ಕರ. ಪಾಪು ಇರೋದ್ರಿಂದ ಒಬ್ಬಟ್ಟಂತೂ ಮಾಡಕ್ಕಾಗ್ಲಿಲ್ಲ. ನಮ್ಮ ಮನೀಶ್ ಕೇಳ್ದ ಮಮ್ಮಿ ಮಾಡು ಅಂತ. ಬಟ್ ಮಾಡಕ್ಕಾಗ್ಲಿಲ್ಲ ನನ್ ಕೈಲಿ. ಆಗಲ್ಲ ಮಗ್ನ ಇನ್ನೊಂದ್ಸತಿ ಯಾವಾಗಾದ್ರೂ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಮ್ನೆ ಮಾಡ್ದೆ. ಇನ್ನ ಬೆಳಿಗ್ಗೆನೆ ಮಾವಿನಕಾಯಿ ಚಿತ್ರಾನ್ನ ಮಾಡಿ ಇದ್ದೆ. ಮತ್ತೆ ಪಾಯಸ ಮಾಡಿ ಸ್ನಾನ ಆದ್ಮೇಲೆ ಹೆಸರು ಬೇಳೆ ಮಾಡ್ಕೊಂತಾ ಇದ್ದೀನಿ. ಕೋಸಂಬರಿ ಅಂತಾರಲ್ಲ ಇದನ್ನ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೋದಲ್ವಾ ಹಬ್ಬಕ್ಕೆ ಅಂತ ಅನ್ಬಿಟ್ಟು. ಹಾಗೆ ಇದು ಕಾಳು ಗೊಜ್ಜು ಅಂತ ನಾವಂತೀವಿ. ಕಡಲೆಕಾಳು ಹಾಕ್ಬಿಟ್ಟು ಮಾಡೋದನ್ನ. ಅದನ್ನ ಕೂಡ ಮಾಡಿದ್ದೆ. ಬೆಳಗ್ಗೆನೆ ಮಾಡ್ಬಿಟ್ಟಿದ್ದೆ. ಅದನ್ನೇನ್ ದೇವ್ರಿಗೆ ಇಡಲ್ಲ ಅಲ್ವಾ ಅಂತ ಅನ್ಬಿಟ್ಟು ದೇವ್ರ ಮುಂದೆ ಇಡಲ್ಲ ನಾನು. ಅದಕ್ಕೋಸ್ಕರ ಸ್ನಾನ ಆದ್ಮೇಲೆ ಪಾಯಸ ಮತ್ತೆ ಕೋಸಂಬರಿ 2 ಮಾಡ್ಕೊಂಡೆ. ಇನ್ನ ದೇವ್ರಿಗೆ ಹೂವಗಳು ಮನೇಲೆ ಬಿಡಿ ಹೂವ ತರ್ಸ್ಕೊಂಡಿದ್ದೆ. ಹಾರಗಳ ತರ ಮಾಡೋಣ ಅಂತ. ಇದು 4 ಸ್ಟೆಪ್ ಅಲ್ಲಿ ಇಟ್ಟಿದಿದ್ರೆ ತುಂಬಾ ಚೆನ್ನಾಗಿ ದಪ್ಪ ಹಾರ ಬರ್ತಿತ್ತು. ಬಟ್ ನಮ್ದು ಫೋಟೋ ಇರೋದ್ರಿಂದ ಇದ್ ಮಾಡಿಲ್ಲ ಅಲ್ವಾ, ಹೊಡ್ದಿಲ್ಲ ಗೋಡೆಗೆ. ಅದು ಫೋಟೋ ಬೆಂಡ್ ಆಗ್ಬಿಡುತ್ತೆ ತೂಕಕ್ಕೆ. ಹಂಗಾಗಿ ಹಿಂಗೆ ಚಿಕ್ಕದಾಗಿ ಹೂವಗಳನ್ನ ಏರ್ಸ್ಕೊಂಡೆ. ಇನ್ನ ಪಾಯಸ ಮತ್ತೆ ಕೋಸಂಬರಿ ರೆಡಿ ಆಯ್ತು. ದೇವ್ರ ನೈವೇದ್ಯಕ್ಕೆ ನಾನು ಸೀರೆ ಉಟ್ಕೊಂಡ್ ಬಂದೆ ಪೂಜೆ ಮಾಡೋದಕ್ಕೆ ಅನ್ಬಿಟ್ಟು. ದೇವ್ರಿಗೆ ಪಾಯಸ ಮತ್ತೆ ಕೋಸಂಬರಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡೆ. ಸಿಂಪಲ್ ಆಗಿ ತುಂಬಾ ಸಿಂಪಲ್ ಆಗಿ ಮಾಡಿದೀನಿ. ಈ ತರ ಹಾರಾನ ಏರ್ಸ್ಕೊಂಡಿದ್ದೆ ಕಳ್ಶಕ್ಕೆ, ಫೋಟೋಗೆ ಮತ್ತೆ ಕೃಷ್ಣಂಗೆ ಒಂದು ಪುಟಾಣಿದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಅದು 4 ಹೂವ ಇಟ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾರ ತುಂಬಾ ದೊಡ್ಡದಾಗಿ ಬರುತ್ತೆ ದಪ್ಪನಾಗಿ. ಅಂಗಡಿಗಳಲ್ಲೆಲ್ಲ ಮಾಡ್ತಾರಲ್ಲ ಹಂಗೆ. ಟೈಮ್ ಇರ್ಲಿಲ್ಲ. ಅದ್ರಲ್ಲೇನೆ ಹೂವಿನ ರೇಟ್ ಜಾಸ್ತಿ ಇರುತ್ತಲ್ಲ ಗೊತ್ತಲ್ಲ. ಆದ್ರೂ ತಂದ್ಬಿಡ್ತೀನಿ ಕಟ್ಟಿರೋದು ಅಂತ ಅಂದ್ರು. ನಮ್ಮ ಮನೆಯವ್ರು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ಕೆ ಆಯ್ತು. ಸ್ವಲ್ಪ ಅವರು ಹೆಲ್ಪ್ ಮಾಡ್ಕೊಟ್ರು. ಪಾಪುನ ಇಟ್ಕೊಳ್ಳೋದಾಗಿರ್ಬೋದು, ಕೆಲ್ಸದಲ್ಲಾಗಿರ್ಬೋದು ಎಲ್ಲಾದ್ರಲ್ಲೂನು. ಇಲ್ಲ ಅಂದಿದ್ರೆ ಇನ್ನೂ ಲೇಟ್ ಆಗ್ಬಿಡ್ತಿತ್ತೇನೋ ನನಗೆ. ಬಟ್ ಪಾಪ ಹೆಲ್ಪ್ ಮಾಡ್ಕೊಟ್ರು. ಪೂಜೆ ಮುಗೀತು. ಈ ವರ್ಷ ಹೋದ ವರ್ಷ ನಾವು 3 ಜನ ಇದ್ವಿ. ಇದ್ದ ಅವನು ಹೊಟ್ಟೆಯಲ್ಲಿದ್ದ. ಬಟ್ ಈ ವರ್ಷ ಕೈಯಲ್ಲಿದ್ದಾನೆ. ತುಂಬಾ ಖುಷಿಯಾಗಿ ಚೆನ್ನಾಗಿತ್ತು ಹಬ್ಬ. ಹಂಗೆ ಖುಷಿಯಾಗಿ ಮಾಡಿ ಹಬ್ಬ. ಎಲ್ರಿಗೂ ಒಳ್ಳೇದಾಗ್ಲಿ. ಹಂಗೆ ಯಾರ್ಯಾರಿಗೆ ಏನೇನ್ ಕನ್ಸಿದ್ಯೋ ಆ ಕನ್ಸನ್ನ ಬಿಡ್ಬೇಡಿ. ಅದಕ್ಕೆ ಒಂದ್ ಸ್ಟೆಪ್ ಏನೇನ್ ಮಾಡ್ಬೇಕು ಆ ಕನ್ಸನ್ನ ನನ್ಸ್ ಮಾಡ್ಕೊಳಕ್ಕೆ ಅಂತ ಯೋಚನೆ ಮಾಡ್ಕೊಂಡು ನನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಖಂಡಿತ ನಿಮ್ ಕನ್ಸು ನನ್ಸ್ ಹಾಗೆ ಆಗುತ್ತೆ.
ಹಾಗೆ ಕನ್ಸು ಕಾಣೋದನ್ನ ಕೂಡ ಬಿಡಬೇಡಿ. ನಾವು ಕನ್ಸು ಕಂಡಷ್ಟು ಅದ್ರ ಮೇಲೆ ಆಸೆ ಪಟ್ಟಷ್ಟು ಅದೇ ಮೆಮೊರಿಯಲ್ಲಿ ಇದ್ದಷ್ಟು ಅದೇ ಥರ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದು ಹಾಗೆ ಆಗುತ್ತೆ. ನಮ್ಮ ಕೈಲಿ ಆಗಲ್ಲ ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೋಬೇಡಿ. ಹಾಗೆ ಆಗುತ್ತೆ. ಈ ಯುಗಾದಿ ಹಬ್ಬ, ಈ ಹೊಸ ವರ್ಷದಿಂದ ನಿಮ್ಮ ಜೀವನ ಚೇಂಜ್ ಆಗಲಿ, ಇನ್ನೂ ಚೆನ್ನಾಗಾಗಲಿ, ಈಗ ಚೆನ್ನಾಗಿದ್ರೆ ಇನ್ನೂ ಬೆಟರ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ನಾನು ಕೇಳ್ಕೊತೀನಿ ದೇವ್ರ ಹತ್ರ ಕೂಡ. ನಾನು ಅದೇ ಥರನೇ ಯೋಚನೆ ಮಾಡ್ತೀನಿ. ಒಂದೊಂದೇ ಸ್ಟೆಪ್ಪು, ಅದಕ್ಕೆ ಒಂದೇ ಸತಿ ಹತ್ತೋದಕ್ಕಾಗಲ್ಲ. ಒಂದೊಂದು ಸ್ಟೆಪ್ಪೇ ಹತ್ಕೊಂಡೋಗಿ ನಿಮ್ಮ ಡ್ರೀಮ್ನ ರೀಚ್ ಆಗಿ ಅಂತ ಅಂತೀನಿ. ಹಾಗೆ ಯಾರು ನನ್ನ ಕೈಲಿ ಆಗಲ್ಲ, ಇದಾಗಲ್ಲ ಅಂತ ಬಿಡಕ್ಕೆ ಹೋಗ್ಬೇಡಿ. ಹಾಗೆ ಆಗುತ್ತೆ ಅಂತ ಟ್ರೈ ಮಾಡಿ. ಖಂಡಿತ ಹಾಗೆ ಆಗುತ್ತೆ. ಒಂದಲ್ಲ ಒಂದಿನ ಹಾಗೆ ಆಗುತ್ತೆ. ಯಾವ ಸ್ಟೆಪ್ಪಲ್ಲೂ ಇಳಿಬೇಡಿ. ವಾಪಸ್ಸು ಒಂದು ಸ್ಟೆಪ್ ಇರುತ್ತೆ, ಆ ಸ್ಟೆಪ್ಪಲ್ಲಿ ರೀಚ್ ಆಗೇ ಆಗ್ತೀರಾ. ಅಲ್ಲಿವರೆಗೂ ಹತ್ತುತ್ತಾ ಇರಿ ಅಂತ ಹೇಳ್ತೀನಿ. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸಂತೋಷ, ಆರೋಗ್ಯ ಮತ್ತೆ ಸಕ್ಸಸ್ ತರಲಿ. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್. ನಿಮ್ಮ ಸಪೋರ್ಟಿಂದ ನಾನು ಇನ್ನೂ ಒಳ್ಳೆ ಕಂಟೆಂಟ್ ತರ್ತೀನಿ. ನನಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್. ಹಾಗೆ ಇನ್ನ ಪೂಜೆ ಎಲ್ಲ ಆದ್ಮೇಲೆ ಬೇವು ಬೆಲ್ಲ ತಗೊಂಡ್ವಿ. ಅಷ್ಟರಲ್ಲಿ ಸಂಜೆ ಆಗೋಗಿತ್ತು. ನಾನು ನನ್ನ ಮಗಂಗೆ ತಿನ್ಸಕ್ಕೆ ಅಂತ ಹೋದೆ. ಬಟ್ ಅವನಿಗೂ ತಿಂದು ಅಭ್ಯಾಸ ಆಗ್ಬೇಕಲ್ವಾ ಅಂತ ಕಣ್ಣಿಗೆ ಹೊತ್ಕೊಂಡು ತಿನ್ನು ಅಂತ ಅವನ ಕೈಗೆ ಕೊಟ್ಟೆ. ವರ್ಷ ನಾನೇ ತಿನ್ನಿಸ್ತಿದ್ದೆ, ಬಾಯಿಗೆ ಹಾಕ್ಬಿಡ್ತಿದ್ದೆ. ಬಟ್ ಈ ಸತಿ ಅವನಿಗೆ ತಿನ್ಲಿ ಅಂತ ಕೊಟ್ಟಿದ್ದು. ಅವನಿಗೂ ಅಷ್ಟೇ ಎಲ್ಲ ಸಮನಾಗಿ ಏನ್ ಬೇವು ಬೆಲ್ಲನ ಸಮನಾಗಿ ತಗೊಳ್ಳೋ ಧೈರ್ಯ ಮತ್ತೆ ಶಕ್ತಿ ಎಲ್ಲ ಕೊಡ್ಲಿ. ನಮ್ ಚಿಕ್ಕ ಪಾಪುಗೆ ಚೂರೇ ಚೂರು ಬೆಲ್ಲ ಮಾತ್ರ ಕೊಟ್ಟಿದ್ದೀನಿ. ಅವನ ಈಗ ನಲ್ಲಿ ಕಹಿ ಬೇಡ, ಬರೀ ಸಿಹಿಯಾಗೆ ಇರ್ಲಿ ಅಂದ್ಬಿಟ್ಟು ಚೂರೇ ಚೂರು ಕೊಟ್ಟಿದ್ದೀನಿ ಹಬ್ಬಕ್ಕೋಸ್ಕರ ಅಂದ್ಬಿಟ್ಟು. ಇನ್ನ ನಾನು ಎರಡೂ ಸಮನಾಗಿ ತಗೊಂಡೆ. ಬಟ್ ನನ್ಗೆ ಕಹಿನೇ ಅನ್ಸಿಲ್ಲ ಈ ವರ್ಷ. ತುಂಬಾ ಸಿಹಿಯಾಗೆ ಇತ್ತು. ಇನ್ನ ಊಟಕ್ಕೆ ಪೂಜೆ ಎಲ್ಲ ಆದ್ಮೇಲೆ ಊಟಕ್ಕೆ ಕುತ್ಕೊಂಡ್ವಿ ನಾವು 4 ಜನ. ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಪಾಯಸ, ಹೆಸರುಬೇಳೆ ಮತ್ತೆ ಕಾಳ್ಗೊಜ್ಜು. ಇಷ್ಟ ಆಗಿತ್ತು ನಮ್ಮ ಹಬ್ಬದ ಊಟ. ನಿಮ್ಮ ಮನೇಲೂ ಎಲ್ರು ಚೆನ್ನಾಗಿ ಹಬ್ಬ ಮಾಡಿರ್ತೀರಾ ಅಂತ ನಾನು ಅನ್ಕೊಂತೀನಿ. ಈ ಯುಗಾದಿಯಿಂದ ಹೊಸ ಆರಂಭ ಮಾಡಿ ನಿಮ್ ಜೀವನನ ನಿಮಗ್ ಬೇಕಾದ ಹಾಗೆ ನಿಮ್ಮಿಂದ ನೀವೇ ಬದಲಾಯಿಸ್ಕೊಳ್ಳಿ ಅಂತ ನಾನು ವಿಶ್ ಮಾಡ್ತೀನಿ. ಇನ್ನೊಂದ್ಸತಿ ವಿಡಿಯೋಸ್ ಹಾಕಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ, ಸಾರಿ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ಸ್. ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಹ್ಯಾಪಿ ಯುಗಾದಿ. ಹೊಸ ವರ್ಷದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ತುಂಬ ಖುಷಿ ತರಲಿ ಅಂತ ಕೇಳ್ಕೊತೀನಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.